ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಒಂದು ಬಂದಿದೆ. ಇಮೇಲ್ ತಮಿಳುನಾಡಿಂದ ಬಂದಿರುವುದಾಗಿ ಮಾಹಿತಿ ಲಭ್ಯವಾಗಿದ್ದು, ಸದ್ಯ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದ್ದು, ಕೋರ್ಟ್ನಲ್ಲಿದ್ದಂತಹ ಪ್ರತಿಯೊಬ್ಬರನ್ನೂ ಕೂಡ ಹೊರಗೆ ಕಳಿಸುವಂತಹ ಕೆಲಸ ಆಗಿದೆ. ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿರುವಂತಹ ಪ್ರಕರಣ. ತಮಿಳುನಾಡಿನಿಂದ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ಬಂದಿದೆ. ಆರ್ಡಿಎಕ್ಸ್ನಿಂದ ಸ್ಫೋಟ ಮಾಡೋದಾಗಿ ಒನ್ ಲೈನ್ ಬೆದರಿಕೆಯನ್ನು ಒಡ್ಡಿದ್ದಾರೆ. ಧಾರವಾಡ ಹೈಕೋರ್ಟ್ಗೆ ಎಸ್ಪಿ ಗುಂಜನ್ ಆರ್ಯ ಅವರು ಭೇಟಿ ಕೊಟ್ಟಿದ್ದು, ಎಲ್ಲರನ್ನ ಹೈಕೋರ್ಟ್ನಿಂದ ಹೊರಗೆ ಕಳಿಸಿದ್ದಾರೆ. ಸದ್ಯ ಪೊಲೀಸರು, ಅಗ್ನಿಶಾಮಕ ದಳ, ಬಾಂಬ್ ನಿಷ್ಕ್ರಿಯ ದಳ ಸ್ಥಳದಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದು, ಈವರೆಗೂ ಏನೆಲ್ಲ ಮಾಹಿತಿಗಳು ಆ ರೀತಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಜೊತೆಗೆ ಮೇಲ್ ಬಂದಂತಹ ಸಮಯ ಯಾವುದು, ಎಲ್ಲಿಂದ ಬಂದಿದೆ, ಏನಂತ ಹೇಳಿ ಈ ಸಂದೇಶವನ್ನ ರವಾನಿಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸದ್ಯ ಬಾಂಬ್ ಸ್ಕ್ವಾಡ್, ಶ್ವಾನದಳ ಎಲ್ಲರೂ ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ತಲಾಶ್ ಮುಂದುವರೆದಿದೆ. ಇಲ್ಲಿಯವರೆಗೂ ಅದು ಅಸಲಿ ಬೆದರಿಕೆ ಮೇಲ, ಹುಸೀನ, ಇದರ ಬಗ್ಗೆ ಪಕ್ವತೆ ಇಲ್ಲ. ಈಗಷ್ಟೇ ಪರಿಶೀಲನೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬಾಂಬ್ ಥ್ರೆಟ್ ಬಂದಿದೆ ಒಂದು ಹೈಕೋರ್ಟ್ ARG ಸಾಹೇಬರಿಗೆ. ಅದಕ್ಕೋಸ್ಕರ ಅರೌಂಡ್ 12:30 ನಮಗೆ ಮಾಹಿತಿ ಬಂದ ತಕ್ಷಣ ನಮ್ಮೆಲ್ಲ ಅಧಿಕಾರಿಗಳು ಇಲ್ಲಿ ಆದಮೇಲೆ ಡಿಸ್ಕಷನ್ ಮಾಡಿ ಬಿಲ್ಡಿಂಗ್ ಎವ್ಯಾಕ್ಯುಯೇಟ್ ಮಾಡಿಸಿದ್ದೀವಿ. ಏನೂ ಪ್ಯಾನಿಕ್ಗೆ ಕಾರಣ ಇಲ್ಲ. ನಮ್ಮದು ರೂಟೀನ್ ಡ್ರಿಲ್ ಚೆಕ್ಕಿಂಗ್ ಆಗ್ತಾ ಇದೆ. ಚೆಕ್ಕಿಂಗ್ ಆದಮೇಲೆ ಯಾವುದು ಸಸ್ಪೆಕ್ಟ್ಸ್ ಆಬ್ಜೆಕ್ಟ್ ಸಿಗಲಿಲ್ಲ. ಸೊ ನಾವು ಒಂದು ಕ್ಲಿಯರೆನ್ಸ್ ಕೊಡ್ತೀವಿ. ಕ್ಲಿಯರೆನ್ಸ್ ಕೊಟ್ಟಾದ್ಮೇಲೆ ನಾರ್ಮಲ್ ಕೆಲಸ ಆಗಲಿ. ಇಮೇಲ್ ಮುಖಂಡರ ARG ಸಾಹೇಬರಿಗೆ ಒಂದು ಬೆದರಿಕೆ ಇದೆ. ಆ ಬೆದರಿಕೆಯಲ್ಲಿ ಟಾರ್ಗೆಟ್ ಡೈರೆಕ್ಟ್ಲಿ ಹೈಕೋರ್ಟ್ಗೆ ಮಾಡಲಿಲ್ಲ. ಬಟ್ ಅವರು ಬೇರೆ ರಾಜ್ಯದ ಇಶ್ಯೂದು ಅಟೆನ್ಷನ್ ಡೈವರ್ಷನ್ಗೋಸ್ಕರ ಇದು ಒಂದು ಇನ್ಸಿಡೆಂಟ್ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ರಿಂದ. ಜಾವೇದ್, ಹೈಕೋರ್ಟ್ಗೆ ಬಂದಿರತಕ್ಕಂತಹ ಬೆದರಿಕೆಯ ಮೇಲ್ ಬೆನ್ನಲ್ಲೇ ಈಗ ಪರಿಶೀಲನೆ ನಡೀತಾ ಇದ್ದು, ಪರಿಶೀಲನೆಯಲ್ಲಿ ಏನಾದರೂ ಆ ರೀತಿಯ ಅನುಮಾನಾಸ್ಪದ ವಸ್ತುಗಳು ಲಭ್ಯವಾಗಿದೆಯಾ ಮತ್ತು ಎಷ್ಟೊತ್ತಿಗೆ ಬಂದಿರತಕ್ಕಂತಹ ಮೇಲ್, ಯಾರಿಗೆ ಬಂದಿರುವ ಮೇಲ್? ನಿಜವಾಗ್ಲೂ ದಿವ್ಯಜ್ಯೋತಿ, ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಇವತ್ತು ಬೆಳಿಗ್ಗೆ 10:30 ನಿಮಿಷಕ್ಕೆ ಈ ಒಂದು ಬೆದರಿಕೆ ಮೇಲ್ ಬರುತ್ತೆ. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರ ಮೇಲಿಗೆ ಬಂದಂತ ಈ ಬೆದರಿಕೆ ಮೇಲನ್ನ ನೋಡಿದ ತಕ್ಷಣ ಅವರು ಪೊಲೀಸರಿಗೆ ಏನಂತ ಹೇಳಿದ್ರೆ ಧಾರವಾಡ SP ಅವರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಪೊಲೀಸರು ಎಲ್ಲ ಭದ್ರತೆ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳನ್ನ ಕರೆತಂದು ಈಗ ಎಲ್ಲ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆದಂತೆ ಎಲ್ಲಾ ರೀತಿಯ ಮುಂಜಾಗ್ರತೆ ತೆಗೆದುಕೊಂಡಿರುವಂತದ್ದು. ಅದ್ರ ಜೊತೆಗೆ ಹೈಕೋರ್ಟ್ ನಲ್ಲಿರುವಂತ ಎಲ್ಲ ವಾಹನಗಳನ್ನ ಹೊರಗಡೆ ಹಾಕಿರುವಂತದ್ದು, ಸಿಬ್ಬಂದಿಗಳಾಗಿರ್ಬಹುದು ಎಲ್ಲ ಕಲಾಪಗಳನ್ನ ಸ್ಟಾಪ್ ಮಾಡಿ ಎಲ್ಲಾ ಜನರು ಏನಂತಿದ್ರೆ ಹೊರಗೆ ಕಳಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಅಗ್ನಿಶಾಮಕ ದಳ ಆಗಿರ್ಬೋದು, ಆಂಬುಲೆನ್ಸ್ ಆಗಿರ್ಬೋದು, ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಳಗಡೆ ಈಗಲೂ ಕೂಡ ಏನಂತಿದ್ರೆ ಪರಿಶೀಲನೆ ನಡೀತಾ ಇದೆ. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿಂದ ಮೇಲ್ ಬಂದಿತ್ತು, ಯಾರು ಕಳಿಸಿದ್ದಾರೆ ಅನ್ನುವಂಥದ್ದು. ಹೀಗಾಗಿ SP ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರೇ ಇದ್ರು ಏನಂತ ಹೇಳಿದ್ರೆ ಅವ್ರನ್ನ ಹಿಡಿಯುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಈಗ ಹೇಳಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.